ಭಲೆ ಭಲೆ ಗಾರುಡಿ ಬರುತ್ತಿದೆ ನೋಡಿ, ಭಲೆ ಭಲೆ ಗಾರುಡಿ ಬರುತ್ತಿದೆ ನೋಡಿ, ಭಲೆ ಭಲೆ ಗಾರುಡಿ. ಅಕ್ಕರ ಬಲ್ಲವರನ್ ಅಕ್ಕರೆಯಿಂದಲೇ ಮಕ್ಕಳ ತೆರದಲ್ಲಿ ಕೈ ಹಿಡಿದು ಬರೆಸುವ ಭಲೆ ಭಲೆ ಗಾರುಡಿ ಬರುತ್ತಿದೆ ನೋಡಿ, ಭಲೆ ಭಲೆ ಗಾರುಡಿ. ಬರೆವೆವು ನೂರಾರು ಮರೆವೆವು ಮರು ನಿಮಿಷ, ಮರೆಯದೆ ಎಲ್ಲವನು ಸಂಗ್ರಹಿಸೋ ಗಾರುಡಿ, ಭಲೆ ಭಲೆ ಗಾರುಡಿ ಬರುತ್ತಿದೆ ನೋಡಿ, ಭಲೆ ಭಲೆ ಗಾರುಡಿ. ಶೃಂಗದಂಥ ಶರ್ಮರಿರೆ ಭೃಂಗದಂಥ ರಂಗನಿರೆ, ರಂಗನಂಥ ಗುರುವಿರಲು ಭಂಗವೆಲ್ಲಿ ಬರೆಯಲಿಕೆ, ಭಲೆ ಭಲೆ ಗಾರುಡಿ ಬರುತ್ತಿದೆ ನೋಡಿ, ಭಲೆ ಭಲೆ ಗಾರುಡಿ. 200ರ ಗಡಿಯ ದಾಟಿ ಇನ್ನೊಂದೈವತ್ತು ಸೇರಿ, ಇನ್ನು ಹೀಗೆ ಸಾಗಿ ಸಾಗಿ ಇನ್ನು ಸಾಕು ಎನ್ನದಿರಿ, ಭಲೆ ಭಲೆ ಗಾರುಡಿ ಬರುತ್ತಿದೆ ನೋಡಿ, ಭಲೆ ಭಲೆ ಗಾರುಡಿ. ಕಲೆಗೂ ಕಲ್ಪನೆಗೂ ಒಲವ ತೋರ್ದ ಗಾರುಡಿ, ಕಲೆಗೂ ಕಲ್ಪನೆಗೂ ಒಲವ ತೋರ್ದ ಗಾರುಡಿ, ಭಲೆ ಭಲೆ ಗಾರುಡಿ. 250 ಹೆಜ್ಜೆಗಳಲ್ಲಿ ಸಾರ್ಥಕ ಪಯಣ, ಸಾಹಿತ್ಯ ಸುಗಂಧ ಹಬ್ಬಿಸಿದ ಬಾಂಧಣ. ಮನೆ ಮನೆಯಂಗಳದಿ ಸಾಹಿತ್ಯದ ಹೂರಣ, ಕತೆ ಕವನ ಲೇಖನಗಣ ಅದಮ್ಯ ಚೇತನ. ದಾಸೋಹ ಪ್ರಾರ್ಥನೆಯ ಮಂಗಳ ಧ್ವನಿಯಲ್ಲಿ ಆರಂಭ, ಯಶವ ಕೊಡಬೇಕಲ್ಲ ಸರಸ್ವತಿ ಜೊತೆಗೆ ಹೇರಂಬ. 10 ನಿಮಿಷಗಳ ಮಿತಿಯೊಳಗೆ ಮನದ ಮಾತುಗಳು, ಪದಗಳಲ್ಲಿ ಹೂಮಾಲೆ ಅರಳಿದ್ದವು ಭಾವನೆಗಳು. 250 ದಾಸೋಹ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ನಡೆದು ಬಂದವು ಅನ್ನೋದನ್ನು ರೂಪಕದಲ್ಲಿ ದಾಸೋಹ ದೋಹದ ಕೆಲವು ಕ್ಷಣಗಳು ಇಲ್ಲಿ. ಅವರೆಲ್ಲ ಕರ್ಕೊಂಡ್ಬಂದು ನಿಮ್ಮ ಮನೆಯಲ್ಲಿ ಒಂದು ಸಾಹಿತ್ಯ ದಾಸೋಹದ ಮಾತು ಮಾಡೋಣ, ಕನ್ನಡ ಬಗ್ಗೆ ಚರ್ಚೆ ಮಾಡೋಣ. ದಾಸೋಹ ಏನ್ ಸರ್ ಇದು ಹೊಸ ಪರಿಕಲ್ಪನೆ? ದಾಸೋಹದ ಪರಿಕಲ್ಪನೆ ನಿಮ್ಗೆ ಗೊತ್ತೇ ಇದೆ. ಈ ಸಾಹಿತ್ಯ ದಾಸೋಹ ಅಂತ ವಿಶೇಷವಾದಂಥದ್ದೇನಿಲ್ಲ. ನಮ್ಮ ಸ್ನೇಹಿತರೆಲ್ಲ ಬರ್ತಾರೆ, ಅವರು ತಾವು ಸ್ವಂತ ಬರೆದ ಕಥೆ, ಕವನ, ಲೇಖನಗಳು, ಪ್ರಬಂಧಗಳು ಇದನ್ನ ಮಂಡಿಸ್ತಾರೆ. ಅವತ್ತಿನ ಸಭೆಯ ಅಧ್ಯಕ್ಷರು ಆ ಎಲ್ಲ ಕೃತಿಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕೊಡ್ತಾರೆ. ಅದಾದ್ಮೇಲೆ ನೀವು ಮನೇಲಿ ಏನೋ ಚಹಾ ಕೊಡ್ತೀರಾ, ಕಾಫಿ ಕೊಡ್ತೀರಾ, ತಿಂಡಿ ಕೊಡ್ತೀರಾ, ಅದನ್ನ ನಾವು ಸ್ವೀಕಾರ ಮಾಡಿ ಮನೆ ಹೋಗ್ತೀವಿ. ಇದೇ ಸಾಹಿತ್ಯ ದಾಸೋಹ. ತುಂಬಾ ಸರಳವಾಗಿದೆ. ಬಹಳ ಸಂತೋಷ ಇತ್ತು. ಒಂದು ಅವಕಾಶ ಕೊಟ್ಟಿದ್ದಾರಲ್ಲ, ಆತಿಥ್ಯ ಕೊಡೋದು ಬಹಳ ಸಂತೋಷ. ಅಂದ್ರೆ ಒಬ್ರು ಅಧ್ಯಕ್ಷರು ಬೇಕಲ್ಲ, ಅದಕ್ಕೆ ಏನ್ ತೊಂದರೆ ಇಲ್ಲ. ಗೋವಿಂದ ದೇಸಾಯಿಗಳು ನಮ್ಮ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು, ಆಮೇಲೆ ಸಾಹಿತಿಗಳು ಕೂಡ ಹೌದು. ಅವರು ನಮ್ಮನೆ ಪಕ್ಕದಲ್ಲೇ ಇರೋರು, ಕರೆದ್ರೆ ಬರ್ತಾರೆ. ಖಂಡಿತವಾಗಿ ಅವ್ರನ್ನ ಒಪ್ಪಿಸ್ತಾರೆ. ನೀವು ಧೈರ್ಯವಾಗಿ ಬರ್ಬೋದು, ಚೆನ್ನಾಗಿ ಮಾಡೋಣಂತೆ. ಹೇಗೋ ಈಗ ಆಗಸ್ಟ್ 15 ಬರುತ್ತಲ್ವಾ, ಅವತ್ತು ಎಲ್ಲರಿಗೂ ರಜೆ ಇರುತ್ತೆ. ಸಾಯಂಕಾಲ 4 ಗಂಟೆಗೆ ಬೇಕಿದ್ರೆ ಮಾಡ್ಬಿಡ್ಬೋದು ಸಾಹಿತ್ಯ ದಾಸೋಹ. ಗೋವಿಂದಮೂರ್ತಿ ದೇಸಾಯಿಗಳು ಒಳ್ಳೆ ಸಲಹೆ. ಈ ನಾವಿದೆ ಆಗಸ್ಟ್ 15ನೇ ತಾರೀಕು ಭಾನುವಾರ ಸಾಯಂಕಾಲ 4 ಗಂಟೆಗೆ ನಿಮ್ಮ ಮನೆಯಲ್ಲಿ ಸೇರೋಣ. ಅವಾಗನೇ ಆರಂಭ ಆಗುತ್ತೆ ನಮ್ಮ ಮೊದಲ ಸಾಹಿತ್ಯ ದಾಸೋಹ. ಆಯ್ತು ಸರ್, ಧನ್ಯವಾದಗಳು. ಒಂದು ಬೇರ್ಪಂಕ್ತಿಯಾಗಿ ಒಂದು ಮಾದರಿಯ ಇವಾಗ ನಾವು ಸಾಹಿತ್ಯ ಚರ್ಚೆ ಮಾಡೋಕ್ಕಿಂತ ಮುಂಚೆ, ನಮ್ಮ ಅಧ್ಯಕ್ಷರು ಗೋವಿಂದಮೂರ್ತಿ ದೇಸಾಯಿ ಬರೋಕ್ಕಿಂತ ಮುಂಚೆ ಸಾಹಿತ್ಯ ದಾಸೋಹದ ರೂಪುರೇಷೆಗಳು ಯಾವ ತರ ಇರಬೇಕು, ಏನು ಅನ್ನೋ ವಿಷಯ ಚರ್ಚೆ ಮಾಡೋಣ. ಬಹಳ ಒಳ್ಳೆಯದು ರವೀಂದ್ರ. ಮುಖ್ಯವಾಗಿ ಎಲ್ಲರೂ ಈ ಅದು ಲೇಖನ ಇರ್ಬೋದು, ಪ್ರಬಂಧ ಇರ್ಬೋದು, ಕಥೆ ಇರ್ಬೋದು, ಪದ್ಯ ಇರ್ಬೋದು, ಏನಾದ್ರು ಆಗಲಿ ಎಲ್ಲ ಅವರವರೇ ಬರೆದಿರುತ್ತಂತ ಓದಬೇಕು. ಇಲ್ಲಿ ಅಷ್ಟೇನೆ ಚೆನ್ನಾಗಿದೆ ಅಂತ ಕಾಳಿದಾಸನ ಕಾವ್ಯನ ಮತ್ತೊಂದು ಕುವೆಂಪು ಪದ್ಯನ ಇಷ್ಟಂತೂ ಹಾಡಬಾರ್ದು, ಓದಬಾರ್ದು, ಅಷ್ಟೇನೆ. ಅದಕ್ಕೆ ನಾವು ಆಮೇಲೆ ಒಂದು ಕಾಲಮಿತಿಯನ್ನು ಇಟ್ಕೊಳ್ಳೋದು ಒಳ್ಳೆಯದು ಎಲ್ರಿಗೂ. ಹೌದು.
ಅಧ್ಯಕ್ಷರು ನಮ್ಮಲ್ಲಿ ನಾವು ಬಯಸ್ತಾರೆ ಅವರು ಅಂದಿನ ಎಲ್ಲ ಪ್ರಸ್ತುತಿಗಳ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಅಂತ ಅಭಿಪ್ರಾಯಗಳು ಅವರನ್ನು ಪ್ರೋತ್ಸಾಹಿಸುವಂತೆ ಇರುವುದು ಒಳ್ಳೆಯದು. ಹೇಳಿದಾಗೆ ಕಾಲ ಮಿತಿ ಇರುವುದು ಲೇಖನಕ್ಕೆ ಬಹಳ ಮುಖ್ಯ. ಹಾಗಾಗಿ ಇದು ಬಹಳ ಸಂತೋಷದ ವಿಷಯ ಆಯ್ತು. ಪ್ರಿಪರೇಷನ್ ಸಿದ್ಧವಾದಂಗಾಯ್ತು. ಇನ್ನು ಮುಂದೆ ನಾವು ಪ್ರತಿ ತಿಂಗಳ ಕೊನೆಯ ಭಾನುವಾರ ದಿವಸ ಸಾಹಿತ್ಯ ದಾಸೋಹವನ್ನು ಮಾಡೋಣ. ಯಾರಾದ್ರೂ ಆತಿಥ್ಯರು ಕರೆದ್ರೆ ಅವ್ರ ಮನೆಗೆ ಹೋಗಿ ದಾಸೋಹ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಎಷ್ಟು ಒಳ್ಳೆ ವಿಷಯನಪ್ಪ. ಇದನ್ನ ಹಾಗಾದ್ರೆ ನಾವು ಮನೆ ದಾಸೋಹ ಅಂತ ಕರಿಬಹುದು. ಹೌದೌದು, ಇದು ಮನೆಯ ಸಾಹಿತ್ಯ ದಾಸೋಹ. 15ರಂದು ಶ್ರೀ ವಿಠ್ಠಲ್ ವಿಶೇರಿಯವರ ಮನೆಯಲ್ಲಿ ಮೊದಲ ದಾಸೋಹ ಪ್ರಾರಂಭವಾಯಿತು. ಅಂದಿನ ದಾಸೋಹದಲ್ಲಿ ಸ್ವರಚಿತ ಕಥೆ, ಕವನ, ಪ್ರಬಂಧ, ಹಾಸ್ಯ ಲೇಖನಗಳು, ತುಣುಕುಗಳು ಪ್ರಸ್ತುತಗೊಂಡು ವೈವಿಧ್ಯಮಯ ರುಚಿಗಳು. ದಾಸೋಹದ ಯಶಸ್ಸಿಗೆ ಇದೇ ಕಾರಣ ಅನ್ನಕ್ಕಿಂತ ಇದು ಒಂದು ಕಾರಣ ಅಂತ ಒಟ್ಟಾರೆಯಾಗಿ ಉಲ್ಲಾಸಮಯ ಆತ್ಮೀಯ ವಾತಾವರಣ. ನಮ್ಮ ದಾಸೋಹಗಳಲ್ಲಿ ಮಹಿಳೆಯರು ಭಾಗವಹಿಸ್ತಾ ಇದ್ರು. ಈ ರೀತಿ ಭಾಗವಹಿಸುತ್ತಿದ್ದ ಮಹಿಳೆಯರಿಗೆ ಆ ಆತಿಥ್ಯ ಮನೆಯಲ್ಲಿದ್ದಲ್ಲ ಅವರು ಅರ್ಶನ, ಕುಂಕುಮ, ತಾಂಬೂಲ ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು. ಇದು ಆತಿಥೇಯರ ಮನೆಯವರ ಜೊತೆ ಬಾಂಧವ್ಯ ಬೆಳೆಸೋದಕ್ಕೂ ಸಹಾಯ ಆಗ್ತಾ ಇತ್ತು. ಬದುಕು ಅಲ್ಲಿ ಪ್ರಕೃತಿಯ ಪಾಕಶಾಲೆ, ಬೆಳಗಿರೋ ಭರವಸೆಯ ಭವ್ಯ ಜಾಗೃತ ಜ್ವಾಲೆ. ಬದುಕು ಅಲ್ಲಿ ಪ್ರಕೃತಿಯ ಪಾಕಶಾಲೆ, ಬೆಳಗಿರೋ ಭರವಸೆಯ ಭವ್ಯ ಜಾಗೃತ ಜ್ವಾಲೆ. ಪರಸ್ಪರ ಪ್ರೇಮ ಪಾಲನೆಗಳ ಪ್ರಸ್ತಾವನೆ ಮಾಡುವ ಬೀಜಗಳ ಜೋಡಿ ಅದೆಂತ ಅದ್ಭುತ ಮಾಡಿ. ಎಲ್ಲ ದಾಸೋಹಿ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಒಂದು ಪ್ರಸ್ತುತಿ ಕವನ ನಾನು ನೀನೆಂಬ ಅಹಮ್ಮಿನಲ್ಲಿ. ನಾನು ರೇಣುಕಾ ದೇಸಾಯಿ. ನಾನು ನೀನೆಂಬ ಅಹಮ್ಮಿನಲ್ಲಿ ಬಾಳ ಮರೆತೆವು ನಾವು. ನಾನು ನೀನೆಂಬ ಅಹಮ್ಮಿನಲ್ಲಿ ಬಾಳ ಮರೆತೆವು ನಾವು. ನಾನೆಂಬುದ ಅಳಿಸು ಮಹಿಷಾಸುರ ಮರ್ಧಿನಿ. ನಮಸ್ಕಾರ, ಗುರುರಾಜ್ ಶಾಸ್ತ್ರಿ. ಹೊಸ ಚಹಾ ಪುಡಿ ಇಷ್ಟವಾಯ್ತೆ ನಿಮ್ಗೆ? ನನಗೆ ಹೊಸ ಚಹಾ ಪುಡಿನ ನೋಡ್ತಾ ಇದ್ದಾಗ ಈ ಕವನ ಜ್ಞಾಪಕ ಬಂತು. ಹೊಸ ಚಹಾ ಪುಡಿ ಇಷ್ಟವಾಯ್ತೆ ನಿಮ್ಗೆ? ಮತ್ತೆ ಕೋಲೆ ಬಸವನ ಅಪರಾವತಾರ. ನಡೆಯ ತುಂಬುತ್ತಾ ಖಾಲಿ ಬತ್ತಲಿನ ಬಗ್ಗಿದ ನಿನ್ನ ಕಿವಿಯಲ್ಲಿ ಉಸಿರಿದ್ದೆ. ತೂಗುವ ಕರಿಮಣಿಗೆ ನೋಡುತ್ತ ನನಗೆ ಹಳೆಯದೇ ಇಷ್ಟ. ಮುಂದಿನ ಪ್ರಸ್ತುತಿ ಗಂಗಾ, ಮನೋರಮ, ಏನ್ ಮಾಡ್ತಿದೀಯೇ? ಎಲ್ಲಿ ನಮ್ ಮುದ್ದಣ್ಣ? ಅದೇ ನಮ್ ಏಡಿ ಏನ್ ಮಾಡ್ತಿದ್ದಾರೆ ಅಂತ ನಮ್ ಪಪ್ಪ ಫೋನ್ ಮಾಡಿದಾಗೆಲ್ಲ ನಮ್ಮವ್ರನ್ನ ವಿಚಾರಿಸ್ಕೊಳ್ತಾ ಇರ್ತಾರೆ. ನಮ್ಮಿಬ್ರನ್ನ ರೇಗ್ಸೋದು ಅಂದ್ರೆ ನಮ್ ಪಪ್ಪನ್ಗೆ ಬಲು ಇಷ್ಟ. ಕವಿಯತ್ರಿಗಳಿದ್ದಾರೆ, ಸಮುದಾಯ ಲೇಖಕರಿದ್ದಾರೆ, ಹಾಸ್ಯಕರಿದ್ದಾರೆ, ವಿಮರ್ಶಕರಿದ್ದಾರೆ, ಗಂಭೀರ ಚಿಂತನೆ ಲೇಖಕರು ಇದ್ದಾರೆ, ನಟರಿದ್ದಾರೆ, ನಾಟಕಕಾರಿದ್ದಾರೆ, ನಿರ್ದೇಶಕರಿದ್ದಾರೆ, ತಪ್ಪಿದರೆ ತಿದ್ದುಕೊಳ್ಳುವವರಿದ್ದಾರೆ, ಒಪ್ಪಿದರೆ ಬೆದು ತಟ್ಟುವವರಿದ್ದಾರೆ. ಆದ್ದರಿಂದಲೇ ನಮ್ಮ ವೇದಿಕೆ ಇಷ್ಟೊಂದು ವಿಶಿಷ್ಟವಾಗಿ ವೈವಿಧ್ಯಮಯವಾಗಿ. ಆದರೆ ಗಮನಿಸಿ, ನಮ್ಮ ವೇದಿಕೆ ಈ ರಾಜಕೀಯ ಮತ್ತೆ ವಿವಾದಾಸ್ಪದ ವಿಷಯಗಳಿಂದ ಬಹುದೂರ. ಸುಮಾರು 20 ವರ್ಷಗಳ ಕಾಲ ದಾಸೋಹ ಈ ತರ ನಡೀತಾ ಬಂತು. ಆ ವೇಳೆಗಾಗದೆ ಸಾಕಷ್ಟು ದಾಸೋಹಗಳು ಬ್ಯಾಂಕಿಂಗ್ ಸೇವೆಯಿಂದ ನಿವೃತ್ತಿ ಹೊಂದಿತ್ತು. ಸಾವು ನೋವಿನ ಆತಂಕ, ಆಕ್ರಂದನ. ಇಂತಹ ಸಂದರ್ಭದಲ್ಲಿ ಹೊಳೆದಂತಹ ಒಂದು ಉಪಾಯ ಪುಡಿಯೊಡೆದು ತಂತ್ರಜ್ಞಾನದ ಸಹಾಯದೊಂದಿಗೆ ನೋಡಿಯೋ ಸಾಹಿತ್ಯ ದಾಸೋಹ ಉಗಮವಾಯಿತು. ನಮ್ಮ ತಂತ್ರಜ್ಞಾನ ಕುಶಲಿಗಳಾದ ಗುರುಪ್ರಸಾದ್ ಹಾಲ್ಕುರ್ಕೆ ಮತ್ತು ಗುರುರಾಜ್ ಶಾಸ್ತ್ರಿಯವರು ಅಂತರ್ಜಾಲದ ಸಹಕಾರದೊಂದಿಗೆ
ದಾಸೋಹಗಳನ್ನು ಮುಂದುವರಿಸಲು ನಿರ್ಧರಿಸಿದರು. ಇದರಿಂದಾಗಿ ಬಹಳ ಜನ ಮನೆಯಲ್ಲೇ ಕುಳಿತು ದಾಸೋಹಗಳಲ್ಲಿ ಭಾಗವಹಿಸುವಂತಾಯಿತು. ಆದ್ದರಿಂದ ಇದು ಬಹಳ ಬೇಗ ಜನಪ್ರಿಯವಾಯಿತು. ದಾಸೋಹಗಳ ಜೊತೆಗೆ ಅನೇಕ ಅಭಿಯಾನಗಳಾದವು. ನೋಡಿಯೋ ನಾಟಕಗಳಾದವು, ತಾಳಮದ್ದಳೆ ಆಯಿತು, ಹರಿಕತೆ ಆಯಿತು, ಗಮಕ ವಾಚನಗಳಾದವು, ನಿಸ್ಸಾರ್ ಅಹಮದ್ ಕಾವ್ಯ ನಮನವಾಯಿತು, ಬೇಂದ್ರೆ ಕಾವ್ಯ ವಾಚನವಾಯಿತು, ಕಥಾ ಕಮ್ಮಟಗಳಾದವು, ಕವನ ಸರಪಳಿಯಾಯಿತು. ಹೀಗೆ ಹಲವು ಅಭಿಯಾನಗಳು ನಡೆದವು. ಅಮಲೆ ಪಕ್ಷೆ ದ್ವಾದಶಾಹಂ ಪಯೋವ್ರತಂ ಅರ್ಚಯೇದರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತ. ಬ್ರಿಟಿಷ್ ಫ್ರೆಂಡ್ಸ್ ಮೊಳಕೆ ಎತ್ತಿರು ಅಲ್ಲೇ ನೋಡ್ತೀರಾ ಸ್ವಾಮಿ, ಇಲ್ಲಿ ಬಂದಿದ್ದೀನಿ ನಾನೇ. ನೋಡಿ ನೋಡಿ, look at this one, see, that was England, London. ಅಲ್ಲೊಂದು ಹೈಡ್ ಪಾರ್ಕ್. ಆ ಹೈಡ್ ಪಾರ್ಕ್ ಅಲ್ಲಿ ಒಬ್ಬ ಬ್ರಿಟಿಷ್ ಸಂಗೀತಗಾರ ಸಾಂಗ್ ಹಾಡ್ತಾ ಇದ್ದ. ಕಾನ್ಸ್ಟಾಂಟಿನೋಪಲ್ CONSTANTINOPLE CONSTANTINOPLE. Try your luck and throw your buck and sing along with me. It's as easy to sing as your ABC. I challenge the folks. ಸಾಬೂನು ಅಲ್ಲ, ಈ ಸಾಬೂನು ಹಾಕೊಂಡು ಮೈ ತಿಕ್ಕೊಂಡ್ರೇನು ಸುಣ್ಣ ಬಡದಂಗೆ ಮೈ ಬೆಳ್ಳಗಾಗತ್ತಾ? ಮುತ್ತೈದೆಯರಿಗೆ ಆ ದೇವರು ಕೊಟ್ಟ ಅರ್ಶಿನ ಇಲ್ವಾ? ಎಲ್ಲಿಂದ ಬಂದ್ರೆ ಈ ಸಾಬೂನು? ಅಯ್ಯೋ ಅಯ್ಯೋ, ಏನು ಹೊಲ್ಸೋ ಈಗಿನ ಕಾಲದ ಹುಡುಗಿಯರು. ಕಣ್ಣಿಗೆ ಕಾಲಿಗೆ ಇಲ್ಲ, ಹಣೆಗೆ ಕುಂಕುಮ ಇಲ್ಲ, ಕೆನ್ನೆಗೆ ಅರಿಶಿನ ಇಲ್ಲ. ಅದಕ್ಕೆ ಹುಡುಗಿಯರ್ನ ಸ್ಕೂಲಿಗೆ ಸೇರಿಸಬಾರ್ದು ಅಂತ ಹೇಳೋದು ಹಿರಿಯರು. ಹೊಸ ಅಭಿಯಾನವನ್ನ ಶುರು ಮಾಡ್ತಾ ಇರ್ತಾರೆ. ನಮ್ಮ ಕೆಲಸ ಅದನ್ನ ಪಾಲಿಸೋದಷ್ಟೇ. ಈಗಂತೂ 250 ಸಾಹಿತ್ಯ ದಾಸೋಹ ಆದ. ಇನ್ನು ಮುಂದೆ ನಮ್ಮ ಗುರಿ ಸಾಹಿತ್ಯ ದಾಸೋಹ 500. ಗಾಬರಿ ಆಗ್ಬೇಡಿ, ಈಗಾಗಲೇ 25 ವರ್ಷ ಆಗಿದೆ 250ಕ್ಕೆ. ಇನ್ನೂ 25 ವರ್ಷ 500ಕ್ಕೆ ಅಂತಂದ್ರೆ ಖಂಡಿತ ಆಶ್ಚರ್ಯ ಆಗ್ಬೋದು. ಆದ್ರೆ ಸದ್ಯಕ್ಕಂತೂ ನಮ್ಮ ಗುರಿ ಸಾಹಿತ್ಯ ದಾಸೋಹ 300. ಆಮೇಲೆ ಭಗವಂತನ ಇಚ್ಛೆ, ಹಿರಿಯರ ಪ್ರಯತ್ನ. ಹೆಚ್ಚು ಕಮ್ಮಿ ಈಗ ಕೈಯಲ್ಲಿರುವಂತಹ ದಿವಿಗೆಯನ್ನ ಹಿರಿಯರಿಗೆ ಒಪ್ಪಿಸಿ ಆಗಿದೆ. ಶ್ರೀರೇಂದ್ರರಾಜನ್, ಶಾಸ್ತ್ರಿ, ರವಿ ಕುಸ್ಬಿ, ರಾಧಿಕಾ ಗುರ್ಜರ್, ರೇಣುಕಾ ದೇಸಾಯಿ, ಶ್ರೀಪ್ರಕಾಶ್ ಇವರು ಸಾಹಿತ್ಯ ದಾಸೋಹಗಳನ್ನ ಸಮರ್ಪಕವಾಗಿ ಸಮರ್ಥಕವಾಗಿ ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ಮುಂದೆಯೂ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ, ನಂಬಿಕೆ ನಮಗಿದೆ. ಪ್ರಾಚಾರ್ಯ HSK ಅವರೇ ನಮ್ಮ ದಾರಿ ದೀಪ ಆಗಿರುವಾಗ, ಅವರ ಶ್ರೀರಕ್ಷೆ ನಮಗಿರುವಾಗ, ಎಲ್ಲಕ್ಕಿಂತ ಹೆಚ್ಚಾಗಿ ನೀವೆಲ್ಲ ನಮ್ಮ ಜೊತೆ ಇರುವಾಗ ಸಾಹಿತ್ಯ ಸಹ 500 ಗುರಿ ಮುಟ್ಟೋದೇನು ಅಸಾಧ್ಯ ಅಲ್ಲ ಅಲ್ವೇ? ನೀವೆಲ್ಲ ಇರ್ತೀರಿ. ಕೊನೆಯಲ್ಲಿ ಅಧ್ಯಕ್ಷರ ಹಿತನುಡಿಗಳ ವಿಮರ್ಶೆಯ ಬೆಳಕು, ಬರಹಗಾರರ ಹಾದಿಗೆ ತೋರಿಸುತ್ತ ಹೊಸ ದಿಕ್ಕು. ಸಭೆಯ ಅಂತ್ಯಕ್ಕೆ ಆತ್ಮೀಯ ಊಟದ ಸವಿ, ಮನಗಳು ಬೆಸೆಯುತ್ತ ಸ್ನೇಹದಲ್ಲಿ ನವಿರಾದ ಛವಿ. ಕಾಲ ಹಚ್ಚಿತ್ತು ಸಭೆಯ ಕೊರೋನಾದವರೆಗೆ, ಮನೆಯಿಂದ ಸರಿದಿತ್ತು ಸಭೆ ಆನ್ಲೈನ್ ಕಡೆಗೆ. ಅರ್ರಂಬಂಬಂಬಂಬಂಬಂ
ನಂಬಿಕೆಯು ಸಸಕಸ ವೇದಿಕೆಯ ಭಾಗ್ಯ ಸಂಚಾಲಕರ ಕ್ಷಮತೆ ಚತುರತೆಯ ಸಾರಥ್ಯ ಯಶಸ್ಸಿನಾಚರಣೆ ಸಂಭ್ರಮದ ಶುಭ ಕ್ಷಣವು ಸದಸ್ಯರುಗಳ ಹೃದಯದಲ್ಲಿ ತೃಪ್ತಿ ಸಾರ್ಥಕ್ಯ ನಲಿವು ಪ್ರತಿಯೋರ್ವರ ಶುಭ ಶ್ರಮಕ್ಕೆ ಹೃತ್ಪೂರ್ವಕ ನಮನವು ಸಾಗಿರಲಿ ಈ ಪಯಣ ಎಡೆಬಿಡದೆ ನಿರಂತರವು